ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿ ಫೋರ್ಟ್. ದುನಿಯಾ ವಿಜಯ್ ಅವರ ಭೀಮಾ ಮತ್ತು ಭೈರತಿ ರಣಗಲ್ಲು ಸಿನಿಮಾದ ರಿಲೀಸ್ ಡೇಟ್ ಮತ್ತು ಹಲವಾರು ಬೇರೆ ಬೇರೆ ಹೊಸ ಸಿನಿಮಾಗಳ ಅಪ್ಡೇಟ್ ಗಳನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಾರದ ಕಥೆಯ ಮೊದಲ ಅಪ್ಡೇಟ್ ಯಾವುದು ಅಂತ ನೋಡೋಣ ಬನ್ನಿ. ದಿಯಾ ಸಿನಿಮಾದ ನಾಯಕ ಪೃಥ್ವಿ ಅಂಬರ್ ಅಭಿನಯದ ಮತ್ತು ರಥಾವರ ಸಿನಿಮಾದ ನಿರ್ದೇಶಕ ಚಂದ್ರಶೇಖರ್ ಬಂಡಿಯಪ್ಪ ಅವರ ಮುಂದಿನ ಸಿನಿಮಾ ಚೌಕಿದಾರ್. ಈ ಸಿನಿಮಾಗೆ ನಾಯಕಿ ಯಾರು ಅನ್ನೋದಕ್ಕೆ ಇವಾಗ ಹೊಸ ಅಪ್ಡೇಟ್ ಒಂದು ಬಂದಿದೆ. ಏನು ಅಂತ ನೋಡೋದಾದ್ರೆ, ಚೌಕಿದಾರ್ ಸಿನಿಮಾಗೆ ನಾಯಕಿಯಾಗಿ ಧನ್ಯಾ ರಾಮ್ ಕುಮಾರ್ ಪೃಥ್ವಿ ಅಂಬರ್ಗೆ ಜೋಡಿಯಾಗಿದ್ದಾರೆ. ನಿನ್ನ ಸನಿಹಕ್ಕೆ ಎಂಬ ಸಿನಿಮಾದಿಂದ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟು ಇತ್ತೀಚೆಗಷ್ಟೇ ದಿ ಜಡ್ಜ್ಮೆಂಟ್ ಸಿನಿಮಾದ ಮೂಲಕ ಪ್ರೇಕ್ಷಕರ ಮುಂದೆ ಬಂದು ಸದ್ಯ ಕಾಲ ಪತ್ತರ್ ಸಿನಿಮಾದ ರಿಲೀಸ್ಗಾಗಿ ಎದುರು ನೋಡ್ತಾ ಇರೋ ದೊಡ್ಡ ಮನೆಯ ಕುಡಿ ನಟ ರಾಮ್ ಕುಮಾರ್ ಅವರ ಮಗಳು ಧನ್ಯಾ ರಾಮ್ ಕುಮಾರ್ ಚೌಕಿದಾರ್ ಪೃಥ್ವಿ ಅಂಬರ್ಗೆ ಇದೀಗ ನಾಯಕಿಯಾಗಿದ್ದಾರೆ. ಇತ್ತೀಚೆಗಷ್ಟೇ ಶ್ರೀ ಮುರಳಿ ಅವರು ಚೌಕಿದಾರ ಸಿನಿಮಾ ಟೈಟಲ್ ರಿವೀಲ್ ಮಾಡಿ ಸಿನಿಮಾದ ಟೈಟಲ್ ಬಿಡುಗಡೆ ಮಾಡಿದ್ರು. ನಂತರ ಬಹುಭಾಷಾ ನಟ ಸಾಯಿ ಕುಮಾರ್ ಅವರು ಚೌಕಿದಾರ್ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ವಿಷಯವನ್ನ ಅನೌನ್ಸ್ ಮಾಡಿತ್ತು. ಇವಾಗ ಸಿನಿಮಾದ ನಾಯಕಿಯನ್ನ ಫೈನಲ್ ಮಾಡಿದೆ. ಇನ್ನ ನಿರ್ದೇಶಕ ಚಂದ್ರಶೇಖರ್ ಬಂಡಿಯಪ್ಪ ಒಂದು ಒಳ್ಳೆಯ ಟೆಕ್ನಿಷಿಯನ್ ಜೊತೆ ಸೇರಿ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಜುಲೈ 3ನೇ ತಾರೀಕು ಚೌಕಿದಾರ್ ಸಿನಿಮಾದ ಮುಹೂರ್ತ ನೆರವೇರಿಸಲು ಚಿತ್ರತಂಡ ತಯಾರಿ ಮಾಡಿಕೊಳ್ತದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನ ಈ ವಾರದ ಕಥೆಯಲ್ಲಿ ಮುಂದಿನ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ, ಸಪ್ತ ಸಾಗರದ ಆಚೆಯಲ್ಲೋ ಮತ್ತು ಟೋಬಿ ಚಿತ್ರದ ನಾಯಕಿ ಚೈತ್ರಾ ಜೆ ಆಚಾರ್ ಅಭಿನಯದ ಮತ್ತು ರಾಕೇಶ್ ಕದ್ರಿ ಅವರ ನಿರ್ದೇಶನದ ಹ್ಯಾಪಿ ಬರ್ತ್ಡೇ ಟು ಮೀ ಅನ್ನೋ ಸಿನಿಮಾದ ಟ್ರೈಲರ್ ಇತ್ತೀಚೆಗಷ್ಟೇ ರಿಲೀಸ್ ಆಗಿದೆ. ಅಂಡ್ ಇಲ್ಲಿ ಇಬ್ಬರು ಫ್ರೆಂಡ್ಸ್, ಅವರಲ್ಲಿ ಒಬ್ಬ ಪುನೀತ್. ಈ ಪುನೀತ್ ಬರ್ತ್ಡೇ ದಿನ ನಡೆಯೋ ಒಂದು ಇನ್ಸಿಡೆಂಟೇ ಸಿನಿಮಾದ ಮೂಲ ಕತೆ. ಒಂದು ಥ್ರಿಲ್ಲರ್ ಎಲಿಮೆಂಟ್ ಅನ್ನ ಕಾಮಿಡಿ ಮೂಲಕ ಹೇಳೋ ಪ್ರಯತ್ನ ಸಿನಿಮಾದಲ್ಲಿದೆ. ಚೈತ್ರಾ ಜೆ ಆಚಾರ್ ಜೊತೆ ಸಿದ್ಧಾರ್ಥ್ ಮಾಧ್ಯಮಿಕ, ಸಿದ್ದು ಮೂಲಿಮನಿ, ಗೋಪಾಲ್ ಕೃಷ್ಣ ದೇಶಪಾಂಡೆ ಅಂತ ಕಲಾವಿದರು ನಡೆಸಿದ್ದು ಸಿನಿಮಾ ಥಿಯೇಟರ್ ನಲ್ಲಿ ರಿಲೀಸ್ ಆಗದೆ ಸ್ಟ್ರೈಟ್ ಆಗಿ OTT ಪ್ಲಾಟ್ಫಾರ್ಮ್ ಅಲ್ಲಿ ಬಿಡುಗಡೆ ಆಗಿದೆ. ಅಂದ್ರೆ ಅಂಗಾಮ, ಪ್ಲೇ ಮತ್ತು ಇನ್ನಿತರ ಹಲವು ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ. ಇಂಟ್ರೆಸ್ಟ್ ಇರೋರು ಜಾನ್ಕಾರ್ ಮ್ಯೂಸಿಕ್ ನಲ್ಲಿ ಟ್ರೈಲರ್ ಮತ್ತು ಟೀಸರ್ ಇದೆ, ನೋಡಿ. ಸಿನಿಮಾ ಇಷ್ಟ ಆದ್ರೆ OTT ಯಲ್ಲಿ ಸಿನಿಮಾನ ನೋಡಿ ಅಂತ ಹೇಳ್ತಾ, ಇನ್ನ ಈ ವಾರದ ಮುಂದಿನ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ, ಬಾಹುಬಲಿ, RRR, KGF ಆದ್ಮೇಲೆ ಅತಿ ಹೆಚ್ಚು ಬಜೆಟ್ ನಲ್ಲಿ ತಯಾರಾದ ಮತ್ತು ಪ್ರಭಾಸ್ ಅಭಿನಯದ ಹಾಗೂ ಮಹಾನಟಿ ಸಿನಿಮಾದ ನಿರ್ದೇಶಕ ನಾಗ ಅಶ್ವಿನ್ ನಿರ್ದೇಶನದ ಕಲ್ಕಿ ಇತ್ತೀಚೆಗಷ್ಟೇ ರಿಲೀಸ್ ಆಗಿ ಎಲ್ಲ ಕಡೆ ಸಕ್ಸಸ್ಫುಲ್ ರನ್ನಿಂಗ್ ಕಾಣ್ತಾ ಇದೆ. ಇನ್ನ ಸಿನಿಮಾ ಮೊದಲ ದಿನವೇ ಬಾಹುಬಲಿ ಮತ್ತು RRR ಸಿನಿಮಾಗಳ ಬಳಿಕ ಭಾರತೀಯ ಸಿನಿಮಾ ರಂಗದಲ್ಲಿ ಮೊದಲ ದಿನ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ಇದಾಗಿದ್ದು, ಪ್ರಪಂಚದಾದ್ಯಂತ ಸಿನಿಮಾ ವರ್ಲ್ಡ್ ವೈಡ್ 191 ಕೋಟಿ ಕಲೆಕ್ಷನ್ ಮಾಡಿದೆ, ಆಲ್ ಟೈಮ್ ರೆಕಾರ್ಡ್ ಮಾಡಿದೆ. ಇನ್ನ ಕರ್ನಾಟಕದಲ್ಲಿ ಸುಮಾರು 12 ಕೋಟಿ ಮೊತ್ತವನ್ನ ಮೊದಲ ದಿನವೇ ಕಲೆಕ್ಷನ್ ಮಾಡಿದೆ ಅನ್ನೋದು ಮಾಹಿತಿ ಬಂದಿದೆ. ಅಂಡ್ ನಮ್ಮ ಯಶ್ ಅಭಿನಯದ KGF ಸಿನಿಮಾದ ದಾಖಲೆ ಬರೆದಿದ್ದ ಮೊದಲ ದಿನದ ರೆಕಾರ್ಡ್ ಅನ್ನ ಕಲ್ಕಿ ಬ್ರೇಕ್ ಮಾಡಿದೆ. ಅಂದ್ರೆ KGF ಮೊದಲ ದಿನದ ವರ್ಲ್ಡ್ ವೈಡ್ ಕಲೆಕ್ಷನ್ 159 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನ ಇದೀಗ ಪ್ರಭಾಸ್ ಅವರ ಕಲ್ಕಿ ಬ್ರೇಕ್ ಮಾಡಿದೆ, ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ. ಜೊತೆಗೆ 4ನೇ ದಿನದ ಪ್ರದರ್ಶನ ಮುಗಿಯೋ ಹೊತ್ತಿಗೆ 500 ಕೋಟಿ ಕಲೆಕ್ಷನ್ ಮಾಡಿದೆ. ಇನ್ನು ಲಿಯೋ, ಸಾಹೋ ಸಿನಿಮಾಗಳ ರೆಕಾರ್ಡ್ ಕೂಡ ಬ್ರೇಕ್ ಮಾಡಿದೆ. ಇನ್ನ ಮೊದಲ ವಾರವನ್ನ ಯಶಸ್ವಿಯಾಗಿ ಪೂರೈಸಿದ ಕಲ್ಕಿ 2898 AD ಮೊದಲ ವಾರದ ಕೊನೆಯಲ್ಲಿ ಸುಮಾರು 800+ ಕೋಟಿ ರೂಪಾಯಿಯನ್ನ ವರ್ಲ್ಡ್ ವೈಡ್ ಗಳಿಕೆ ಮಾಡಿದೆ ಕೂಡ. ಕಲ್ಕಿ ಸಿನಿಮಾದಲ್ಲಿ ಮಲಯಾಳಂನ ದುಲ್ಕರ್ ಸಲ್ಮಾನ್, ವಿಜಯ್ ದೇವರಕೊಂಡ, ಮೃಣಾಲ್ ಠಾಕೂರ್ ಇನ್ನ ಹಲವಾರು ನಟರ ಕ್ಯಾಮಿಯೋ ಕೂಡ ಇದೆ. ಅಂಡ್ ಸಿನಿಮಾ 1000 ಕೋಟಿ ಕ್ಲಬ್ ನ ಆರಾಮಾಗಿ ಸೇರುತ್ತೆ ಅನ್ನೋದು ಕನ್ಫರ್ಮ್. ಇನ್ನ ಕಲ್ಕಿ ಯೂನಿವರ್ಸ್ ಬರೋದು ಗ್ಯಾರಂಟಿ. ಇನ್ನ ಈ ಸಿನಿಮಾನೇ ಈ ಲೆವೆಲ್ಗಿದೆ ಅಂದ್ರೆ ಮುಂದೆ ಬರೋ ಕಲ್ಕಿಯ ಮುಂದಿನ ಸಿನಿಮಾ ಮುಂದುವರಿದ ಭಾಗಗಳು ಹೇಗಿರ್ಬೋದು, ಯಾವ ಲೆವೆಲ್ಗೆ ಇರುತ್ತೆ, ಕತೆ ಯಾವ ರೀತಿ ಸಾಗುತ್ತೆ ಅನ್ನೋ ಭಾರಿ ನಿರೀಕ್ಷೆ ಮೂಡಿಸಿದೆ. ಈಗಾಗಲೇ ಕಲ್ಕಿ ಭಾಗ 2ರ 60% ಶೂಟಿಂಗ್ ಅನ್ನ ಮುಗಿಸಿದಾರಂತೆ ನಿರ್ದೇಶಕರು. ಇನ್ನೇನು ಕೆಲವೇ ದಿನಗಳಲ್ಲಿ ಉಳಿದ ಭಾಗದ ಚಿತ್ರೀಕರಣವನ್ನ ಪ್ರಾರಂಭಿಸ್ತಾರಂತೆ ನಾಗಶ್ವಿನ್ ಅವರು. ಇನ್ನ ಈ ವಾರದ ಮುಂದಿನ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ, ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಮಗಳು ನಿವೇದಿತಾ ಶಿವರಾಜ್ ಕುಮಾರ್ ಅವರು ನಿರ್ಮಿಸಿರೋ ಮತ್ತು ಶೀತಲ್ ಶೆಟ್ಟಿ ಹಾಗೂ ವಂಶಿ ಮೂಗೂರು ಸುರೇಶ್ ಅಭಿನಯದ ಮತ್ತು ನಟಿ ಸುಧಾರಾಣಿ ಅವರು ಒಂದು ವಿಶೇಷ ಪಾತ್ರದಲ್ಲಿ ಅಭಿನಯಿಸಿರುವ ಫೈರ್ ಪ್ಲೇ ಅನ್ನೋ ಸಿನಿಮಾದ ಕೆಲವೊಂದು ಅಪ್ಡೇಟ್ ನೀಡಿದೆ ಸಿನಿಮಾ ತಂಡ. ಮತ್ತು ಸಿನಿಮಾ ಇದೇ ದೀಪಾವಳಿಗೆ ರಿಲೀಸ್ ಮಾಡುವ ಪ್ಲಾನಿಂಗ್ ಮಾಡ್ತಿದೆ ಫೈರ್ ಪ್ಲೇ ಸಿನಿಮಾ ತಂಡ. ಇನ್ನ ಸಿನಿಮಾದ ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಬರಬೇಕಿದೆ. ಇದೀಗ ಪ್ರಮೋಷನ್ ಅನ್ನ ಶುರು ಮಾಡಿರೋ ಚಿತ್ರತಂಡ ಆದಷ್ಟು ಬೇಗ ಸಿನಿಮಾದ ಅಪ್ಡೇಟ್ ಅನ್ನ ನೀಡುತ್ತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ.
ಇನ್ನ ಈ ವಾರದ ಮುಂದಿನ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ, ಬಹು ನಿರೀಕ್ಷೆಯ ನಟ ಸೂರ್ಯ ಅಭಿನಯದ ಕಂಗ್ವಾ ಸಿನಿಮಾದ ರಿಲೀಸ್ ಅಪ್ಡೇಟ್ ಬಂದಿದೆ. ಅಂಡ್ ಸಿನಿಮಾದಲ್ಲಿ ಸೂರ್ಯ ಅವರ ಜೊತೆಯಲ್ಲಿ ಬಾಲಿವುಡ್ ನಟಿ ದಿಶಾ ಪಟಾಣಿ ಕಾಣಿಸಿಕೊಳ್ಳುತ್ತಿದ್ದು, ಇದೊಂದು ಫ್ಯಾಂಟಸಿ ಸಿನಿಮಾ. ಮೂಲಗಳ ಪ್ರಕಾರ ನಟ ಸೂರ್ಯ ಅವರು ವೆಂಕಟೇರ್, ಅರತಾರ್, ಮಂದಾಕರ್ ಮತ್ತು ಪೆರುಮನಾಥರ್ ಅನ್ನುವ 5 ಪಾತ್ರಗಳಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಇನ್ನ ಸಿನಿಮಾವನ್ನ ಸಿರಿತೈ ಶಿವ ನಿರ್ದೇಶನ ಮಾಡ್ತಾ ಇದ್ದು, ಸಿನಿಮಾ ಇದೇ ಅಕ್ಟೋಬರ್ 10ರಂದು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಅಂಡ್ ಇದೇ ಸಂದರ್ಭದಲ್ಲಿ ಧ್ರುವ ಸರ್ಜಾ ಅಭಿನಯದ ನಮ್ಮ ಕನ್ನಡದ ಮಾರ್ಟಿನ್ ಸಿನಿಮಾ ಕೂಡ ಬಿಡುಗಡೆ ಆಗ್ತಾ ಇದ್ದು, ಕಂಗ್ವಾ ಮತ್ತು ಮಾರ್ಟಿನ್ ಸಿನಿಮಾಗಳ ಕ್ಲಾಶ್ ಆಗಲಿದೆ. ನೋಡುವ 2 ದೊಡ್ಡ ಬಜೆಟ್ ನ ಸಿನಿಮಾಗಳ ತಂಡ ಹೇಗೆ ಪ್ಲಾನ್ ಮಾಡ್ತವೆ ಅಂತ. ನಾನೊಬ್ಬ ಕನ್ನಡಿಗನಾಗಿ ಮೊದಲ ಆದ್ಯತೆ ನನ್ನ ಕನ್ನಡ ಸಿನಿಮಾಗೆ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ. ಕನ್ನಡಿಗರು ಕನ್ನಡ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡ್ಲಿ ಅಂತಾನು ರಿಕ್ವೆಸ್ಟ್ ಮಾಡ್ತೀನಿ. ಇನ್ನ ಈ ವಾರದ ಮುಂದಿನ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ, ಇತ್ತೀಚೆಗಷ್ಟೇ ಮಲಯಾಳಂನ ಟರ್ಬೋ ಸಿನಿಮಾದಲ್ಲಿ ಖಡಕ್ ವಿಲ್ಲನ್ ಆಗಿ ಕಾಣಿಸಿಕೊಂಡಿದ್ದ ರಾಜ್ ಬಿ ಶೆಟ್ಟಿ ಮತ್ತು ಒಂದು ಮೊಟ್ಟೆಯ ಕತೆ ಸಿನಿಮಾದ ತಂಡ ಮತ್ತೊಂದು ಸಿನಿಮಾದ ಮೂಲಕ ಒಂದಾಗ್ತಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರು ಒಂದು ಮುಖ್ಯ ಪಾತ್ರದಲ್ಲಿ ನಟಿಸಲಿರುವ ಈ ಸಿನಿಮಾಗೆ ರೂಪಾಂತರ ಅಂತ ನಾಮಕರಣ ಮಾಡಿದೆ. ಅಂಡ್ ಈ ಸಿನಿಮಾವನ್ನ ಮಿಥಿಲೇಶ್ ಅವರು ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನ ಈ ಒಂದು ಸಿನಿಮಾವನ್ನ ರಾಜ್ ಬಿ ಶೆಟ್ಟಿ ಅವರ ಲೈಟರ್ ಬುದ್ಧ ಬ್ಯಾನರ್ ನಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಒಂದು ವಿಶೇಷ ಸಿನಿಮಾಗೆ ಜೊತೆಯಾಗ್ತಾ ಇರೋದಕ್ಕೆ ನನಗೆ ತುಂಬಾ ಖುಷಿ ಇದೆ ಅಂತ ಸ್ವತಃ ರಾಜ್ ಬಿ ಶೆಟ್ಟಿ ಅವರು ಹೇಳಿಕೊಂಡಿದ್ದಾರೆ. ಇನ್ನ ಈ ವಾರದ ಮುಂದಿನ ಹೊಸ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ, ಬ್ಲಾಕ್ ಬಸ್ಟರ್ ಮೂವಿ ಸಲಗದ ನಂತರ ದುನಿಯಾ ವಿಜಯ್ ಅವರ ಅಭಿನಯದ ಮತ್ತು ನಿರ್ದೇಶನದ ಭೀಮಾ ಸಿನಿಮಾ ಫೈನಲಿ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಿದೆ. ಇನ್ನ ಇದೊಂದು ರಿಯಲಿಸ್ಟಿಕ್ ಡ್ರಗ್ ಮಾಫಿಯಾ ಸುತ್ತೋ ಕಥೆಯನ್ನ ದುನಿಯಾ ವಿಜಯ್ ಅವರು ತುಂಬಾ ರಿಯಲಿಸ್ಟಿಕ್ ಆಗಿ ತೆರೆ ಮೇಲೆ ತರ್ತಿದ್ದಾರೆ. ಈಗಾಗಲೇ ಸಿನಿಮಾದ ಹಲವು ಹಾಡುಗಳನ್ನ ಬಿಡುಗಡೆ ಮಾಡಿದ್ದು, ಅದರಲ್ಲಿ ಐ ಲವ್ ಯು ಕಣೆ ಮತ್ತು ಬ್ಯಾಡ್ ಬಾಯ್ಸ್ ಹಾಡುಗಳು ಸಾಕಷ್ಟು ಸೌಂಡ್ ಮಾಡಿದ್ವು. ಅದಾದ್ಮೇಲೆ ಬಂದಂತ ಹಾಡುಗಳು ಅಂತ ಏನು ಮಜಾ ಕೊಡ್ಲಿಲ್ಲ. ಅಂಡ್ ಇವಾಗ ರಿಲೀಸ್ ಮಾಡಿರೋ ಹಾಡು ಡೋಂಟ್ ವರಿ ಬೇಬಿ ಚಿನ್ನಮ್ಮ ಕೇಳೋದಕ್ಕೆ ಮಜಾಗಿದೆ. ಆದ್ರೆ ಹಾಡಿನ ಅರ್ಥದ ಬಗ್ಗೆ, ಸಾಹಿತ್ಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಕೇಳಬೇಕು ಅಷ್ಟೇ. ಅಂಡ್ ಪಕ್ಕಾ ತಮಿಳು ನೇಟಿವಿಟಿ ಹಾಡನ್ನ ನಮ್ಮ ಕನ್ನಡದಲ್ಲೂ ಮಾಡಿದ್ದಾರೆ ದುನಿಯಾ ವಿಜಯ್ ಅವರು. ಮೊದಲೇ ಹೇಳ್ದಂಗೆ ಚಿಕ್ಕ ವಯಸ್ಸಿನ ಮಕ್ಕಳು ಈ ಡ್ರಗ್ಸ್ ಜಾಲಕ್ಕೆ ಹೇಗೆಲ್ಲ ಬೀಳ್ತಾರೆ, ಹೇಗೆಲ್ಲ ಡ್ರಗ್ಸ್ ಮಾಫಿಯಾ, ಡ್ರಗ್ ದಂಧೆ ನಡೆಯುತ್ತೆ ಅನ್ನೋದನ್ನ ದುನಿಯಾ ವಿಜಯ್ ಅವರು ಸಿನಿಮಾದಲ್ಲಿ ಹೊಸ ಕಲಾವಿದರನ್ನ ಬಳಸ್ಕೊಂಡು ಹೇಳೋ ಪ್ರಯತ್ನ ಮಾಡಿದ್ದಾರೆ. ಅಂಡ್ ಸಿನಿಮಾ ಇದೇ ಆಗಸ್ಟ್ 9ಕ್ಕೆ ಕರ್ನಾಟಕದಾದ್ಯಂತ ಅದ್ದೂರಿಯಾಗಿ ಬಿಡುಗಡೆ ಆಗ್ತಿದೆ. ಸಲಗ ಸಿನಿಮಾಗೆ ದೊರೆತ ಯಶಸ್ಸು ಭೀಮಾ ಸಿನಿಮಾಗೂ ಸಿಗುತ್ತಾ ಕಾದು ನೋಡಬೇಕು. ಇನ್ನ ಈ ವಾರದ ಮುಂದಿನ ಹೊಸ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ, ಟ್ರೈಲರ್ ನಿಂದನೇ ಭಾರಿ ಸೌಂಡ್ ಮಾಡ್ತಾ ಇರೋ ಮತ್ತು ನಟ ಪ್ರವೀಣ್ ತೇಜ್ ನಟಿಸಿರುವ ಹಾಗೂ ಸೂರಿ ಕುಂದರ್ ನಿರ್ದೇಶನದ ಹೊಸ ಸಿನಿಮಾ ಜಿಗರ್. ಬರೀ ಲವ್ ಸ್ಟೋರಿಗಳನ್ನ ಮಾಡ್ತಾ ಇದ್ದ ನಟ ಪ್ರವೀಣ್ ತೇಜ್ ಈ ಸಿನಿಮಾದಲ್ಲಿ ಹೊಸದಾಗಿ ಅಂಡರ್ ವರ್ಲ್ಡ್ ನಲ್ಲಿ ಗುರುತಿಸುವ ಹುಡುಗನ ಪಾತ್ರ ಮತ್ತು ಪಕ್ಕ ಮಾಸ್ ಅವತಾರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದೊಂದು ಕಡಲ ತೀರದಲ್ಲಿ ಶಿಪ್ ಯಾರ್ಡ್ ನಲ್ಲಿ ನಡೆಯುವ ರೌಡಿಸಂ ಕಥೆಯನ್ನ ಹೊಂದಿರೋ ಸಿನಿಮಾ ಇದಾಗಿದ್ದು, ಲವ್ ಆಕ್ಷನ್ ಜೊತೆಲಿ ಫುಲ್ ಮಾಸ್ ಎಲಿಮೆಂಟ್ಸ್ ಇರೋ ಸಿನಿಮಾ ಇದಾಗಿದೆ. ಅಂಡ್ ಇದೇ ತಿಂಗಳು ಜುಲೈ 5ರಂದು ಸಿನಿಮಾ ಕರ್ನಾಟಕದಾದ್ಯಂತ ರಿಲೀಸ್ ಆಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ನಾನು ಇನ್ನು ಸಿನಿಮಾ ನೋಡಿಲ್ಲ, ಹಾಗಾಗಿ ಇನ್ನು ಸಿನಿಮಾದ ರಿವ್ಯೂ ಮಾಡಿಲ್ಲ. ಸಾಧ್ಯವಾದಷ್ಟು ಬೇಗ ಸಿನಿಮಾ ನೋಡ್ತೀನಿ ಅಂತ ಹೇಳ್ತಾ, ಮುಂದಿನ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ, ಮಫ್ತಿ ಸಿನಿಮಾದ ನಿರ್ದೇಶಕ ನರ್ತನ್ ನಿರ್ದೇಶನದ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯದ ಭೈರತಿ ರಣಗಲ್ಲು ಸಿನಿಮಾದ ಚಿತ್ರೀಕರಣ ಮುಗಿದಿದ್ದು, ಚಿತ್ರದ ಇನ್ನುಳಿದ ಕೆಲಸಗಳಲ್ಲಿ ತಂಡ ಬ್ಯುಸಿಯಾಗಿದ್ದು, ಇದೇ ಜುಲೈ 7ನೇ ತಾರೀಕು ಒಂದು ವಿಶೇಷ ಅಪ್ಡೇಟ್ ಅನ್ನ ಕೊಡೋದು ಗ್ಯಾರಂಟಿ ಅಂತ ಮಾಹಿತಿ ಇದೆ. ಅಂಡ್ ಸೆಪ್ಟೆಂಬರ್ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗಬಹುದು. ಇನ್ನು ಮುಂದಿನ ಅಪ್ಡೇಟ್ ಯಾವುದು ಅಂತ ನೋಡೋದಾದ್ರೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ರಿಲೀಸ್ಗೆ ರೆಡಿ ಇದ್ದು, ದಂಡುಪಾಳ್ಯ ಸಿನಿಮಾ ಖ್ಯಾತಿ ನಿರ್ದೇಶಕ ಶ್ರೀನಿವಾಸ್ ರಾಜು ಅವರ ನಿರ್ದೇಶನದ ಸಿನಿಮಾ ಒಂದು ಫ್ಯಾಮಿಲಿ ಡ್ರಾಮಾ ಆಗಿದ್ದು, ಸಿನಿಮಾ ಇತ್ತೀಚೆಗಷ್ಟೇ ಸೆನ್ಸಾರ್ ಆಗಿದ್ದು ಯು ಬಾರಿಯ ಸರ್ಟಿಫಿಕೇಟ್ ಬಂದಿದೆ. ಅಂಡ್ ಸಿನಿಮಾ 2 hours 41 minutes ರನ್ ಟೈಮ್ ಇದೆಯಂತೆ. ಇನ್ನು ಸಿನಿಮಾ ಇದೇ ಆಗಸ್ಟ್ 15ಕ್ಕೆ ತೆರೆಗೆ ಬರೋದು ಪಕ್ಕ ಆಗಿದೆ. ಇನ್ನ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಬರ್ತ್ಡೇ ಪ್ರಯುಕ್ತ ಒಂದು ಹೊಸ ಅಪ್ಡೇಟ್ ಬಂದಿದೆ. ಏನಂದ್ರೆ, ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ನಟ ರಮೇಶ್ ಅರವಿಂದ್ ಅವರ ಒಟ್ಟಿಗೆ ಆಕ್ಟ್ ಮಾಡ್ತಾ ಇರೋ ಸಿನಿಮಾ. ಈ ಸಿನಿಮಾವನ್ನ ನಿರ್ಮಾಪಕ ವಿಖ್ಯಾತ್ ಅವರು ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಿದ್ದಾರೆ.
ಇನ್ನ ಇಬ್ಬರು ರೊಮ್ಯಾಂಟಿಕ್ ಹೀರೋಗಳ ಈ ಸಿನಿಮಾ ತೆರೆಯ ಮೇಲೆ ಹೇಗೆ ಮೂಡಿ ಬರಲಿದೆ ನೋಡಬೇಕು. ಇದಿಷ್ಟು ಈ ವಾರದ ಹೊಸ ಅಪ್ಡೇಟ್ಗಳ ವಾರದ ಕತೆ. ನಿಮಗಾಗಿ ತುಂಬಾ ಟೈಮ್ ತಗೊಂಡು ಹೊಸ ಸಿನಿಮಾಗಳ ಅಪ್ಡೇಟ್ ಹುಡುಕಿ ಅವುಗಳ ಸ್ಟೋರಿ ಮಾಡಿ ನಿಮ್ಮ ಮುಂದೆ ತಂದಿರುವ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.